ಒಮ್ಮೆ ಮಹಾತ್ಮ ಗಾಂಧಿ ಸಂಚಾರ ಮಾಡುವಾಗ ಒಂದು ಹುಡುಗ ಹಿಂಗ ಬೆಲ್ಲ ಭಾಳ ತಿತ್ತಿತ್ತದ. ಅವ್ರ ತಾಯಿ ನೆರಮನೆಯವ್ರು ಹೇಳಿದ್ರಂತ, ಬೆಲ್ಲ ಭಾಳ ತಿತ್ತದ ನಿಮ್ಮ ಹುಡುಗ, ಗಾಂಧೀಜಿ ಬಂದನ ದೊಡ್ಡ ಮನುಷ್ಯ, ಏನಾರ ಬಿಡಿಸುವಂತದ್ ಹೇಳ್ತಾನ, ಹೋಗಿ ಕೇಳಂತ ಹೇಳಿ. ಬೆಲ್ಲ ತಿನ್ನೋದು ಏನಾರ ಬಿಡಿಸ್ತಾರೆ. ಅವಾಗ ಆ ತಾಯಿ ಬಂದು ಗಾಂಧೀಜಿಗೆ ಕೇಳಿದ್ರಂತ, ಯಪ್ಪ ನನ್ನ ಮಗ ಬೆಲ್ಲ ಯಾರು ಹೇಳಿದ್ರು ಕೇಳಂಗಿಲ್ಲ, ಭಾಳ ತಿಂತಾನ, ಇದಕ್ಕೆ ಬಿಡಿಸ್ಲಿಕ್ಕೆ ಏನಾರ ಹಾದಿ ಅದ ಅಂದ್ಬಳಕ್ 3 ದಿನ ಬಿಟ್ಟು ಬಾ ಅಂದ್ರಂತ. 3 ದಿವಸ ಬಿಟ್ಟು ಬರ್ರಿ ಹೇಳ್ತೀವಿ. 3 ದಿನ ಬಿಟ್ಟು ಹೊಳ್ಳಿ ಹೆಣ್ಮಗಳು 3 ದಿನ ಬಿಟ್ಟು ಬರೋಣ. ಗಾಂಧಿಯವ್ರು ಏನ್ ಹೇಳ್ಬೇಕು, ತಮ್ಮ ಬೆಲ್ಲ ಬಹಳ ತಿಂದ್ರ ಆರೋಗ್ಯ ಹಾಳಾಕದ, ಬೆಲ್ಲ ತಿನ್ನಬಾರದು ಅಂತ ಇಟ್ಟೆ ಹೇಳಿದ್ರಂತ. ಆ ತಾಯಿ ಹಣಿ ಬಡ್ಕೊಂಡ್ಲಂತ. ಈ ಮಾತು ದಿನ ಹೇಳ್ತೀನಿ ಮನ್ಯಾಗ. ಇಟ್ಟು ಮಾತು ಹೇಳಕ 3 ದಿನ ತೊಗೊಂಡೆಲ್ಲೋ ಮಹಾರಾಯ, ನೀ ಜಗತ್ತ ನಿನಗೆಲ್ಲ ದೊಡ್ಡ ಮನುಷ್ಯ ಆತಾರ ಅಂದ ಬಳಿಕ ಅವಾಗ ಹೇಳಿದ್ರಂತ, ಆಕಿ ಗಾಂಧೀಜಿ ಹೇಳಿದ್ರಂತ, ತಾಯಿ ನೀ ಬಂದು ಕೇಳಂಗ ನಾನು ಬೆಲ್ಲ ತಿಂತಿದ್ದ, ನಾನು ಬೆಲ್ಲ ತಿಂತಿದ್ದ, ನಾ ಬಿಟ್ಟು ಮತ್ತೊಬ್ರಿಗೆ ಹೇಳ್ಬೇಕಂತ ಹೇಳಿ ಅದಕ್ಕೆ ಮೊದಲು ನಾ ಬಿಟ್ಟು ನಿನ್ನ ಮಗನಿಗೆ ಹೇಳಿದ್ದ, ಜಾಕೀರ್ ಸಾಹೇಬ್ ಮೊದಲು ಸಂಸಾರ ನೀ ಬಿಡು, ಆಮೇಲೆ ನಮ್ಮ ರಾಜು ಬುದ್ಧಿವಂತ ಗೌಡ ಹೇಳ, ಏನು ಮುಗಿದ ಅದೇ ನೀವು ಇನ್ನು ಏನು ಉಂಡ ಸುಖ ಉಂಡದ ಸುಮಾರು ಅದ ಅಂದ್ರೆ ಯಾರು ಕೇಳ್ತಾರೋ ಹುಚ್ಚ ನಿನ್ನ ಮಾತ, ನೀ ಮೊದಲು ಬಿಡು, ಆಮೇಲೆ ಗೌಡ್ರ ಹೇಳ, ಗೌಡ್ರ ಬಸವಣ್ಣ ಮಾಡ್ಯಾನ ಏನ್ರಿ ಸಂಸಾರ, ಅಮೋಘ ಸಿದ್ಧ ಮಾಡ್ಯಾನ, ಮಾಳಿಂಗ ರಾಯ ಮಾಡ್ಯಾರ, ಜಗತ್ತಿನಾಗ ಸತ್ಯ ಶರಣರು 2 ಕುಟುಂಬ ಮಾಡ್ಕೊಂಡ್ರ, ಇಟ್ಟೆ ಫರಕ್ ಏನು ನಂದ ಅಲ್ಲ ಇದು ನಿಂದಂತ ಹೇಳಿ ಮಾಡ್ರಿ. ನೋಡ್ರಿ ನಾ ಹೇಳು ಮಾತ ಅವ ಹೇಳ್ದನಲ್ಲ ಅವಂದು ಕೇಳಬೇಡ್ರಿ. ಏನ್ ಮಾಡ್ರಿ, ಇದು ಸಂಸಾರ ನನ್ನ ಕೈಯಾಗ ಏನಿಲ್ಲ, ಭಗವಂತ ನೀನೇ ಇದು ನಿಂದು, ಈ ಗಾಡಿ ನಡ್ಸಂತ ಹೇಳಿ ಇಟ್ಟಿಟ್ಟು ಮಾಡಿದ್ರೆ ಅಂದ್ರೆ ನೀವು ನಿಜವಾಗಲೂ ಎಲ್ಲಿಗೆ ಹೋಗಿ ಮುಟ್ಟಬೇಕಾಗಿದೆ ಅಂದ್ರೆ ನಿಜವಾಗಿ ಸಂಸಾರಿಕರ ಗಟ್ಟಿ ಮನುಷ್ಯರು. ನನ್ನ ವಿಚಾರದೊಳಗೆ ಗಟ್ಟಿ ಮನುಷ್ಯರ ಅಂದ್ರೆ ಸಂಸಾರಿಕರು. ನಾ ಈಗ ಹೇಳ್ತೀನಲ್ಲ, ನಾ ಎಂದರೆ ರಾಡ್ಯ ಕಾಲಿಟ್ಟಿಲ್ಲ, ಇಡುದು ಇಲ್ಲ. ಯಾಟು ಮಾಡ್ರಿ, ಯಾಟು ಇಬ್ರು ಅಪ್ಪ ಮಗ ಕೂಡಿರಿ. ಪ್ರಪಂಚ ಮಾಡಿ ಪಾರಮಾರ್ಥ. ಮಾಡ್ರಿ ಅದೇ ನಮ್ಮ ಗೌಡ್ರಿಗೆ ಅದೇ ಹೇಳಿನ, ಆ ಜಾಕೀರ್ನ ಮಾತು ಕೇಳಬೇಡ್ರಿ ಅಂತ ಹೇಳಿ ಎಲ್ಲರಿಗೂ ಶಾಂತವಾಗಿ ಕೂತವ್ರಿಗೆ ನಮಸ್ಕಾರಗಳು. ಇನ್ನೊಂದು ಪಾಳಿ ಬರ್ತದ, ಅವನು ಒಳ್ಳೆ ಹುಡುಗ, ಜ್ಞಾನವಂತದನ, ಭಕ್ತಿವಂತನ ಪಾರ್ಟಿ ಇವತ್ತದ, ಅವ ತನಗೆ ತಿಳಿದಟ್ಟು ಮಾತಾಡ್ತಾನ ಅಂಥೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಭಕ್ತಿಯ ಜ್ಞಾನದ 2 ನಮನಗಳು.